ಯಾರೇ ಹೊಸ ಗಾಡಿ ತೊಗೊಳ್ಳಿ ಶೋರೂಮಿಗೆ ಮಾತ್ರ ಸರ್ವಿಸಿಗೆ ಬಿಡೋಕೆ ಹೋಗಬೇಡಿ, ಗಾಡಿನ ಹಾಳು ಮಾಡಾಕ್ತಾರೆ. ಅದಕ್ಕೆ ಇದು ಬೇಡ ಅಂದ್ಬಿಟ್ಟು ಇತ್ತೊಂಬಂದು ಹೊಸದು. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೀನ್ ಏನಂದರೆ, ಇದು ಎಕ್ಸ್ಪಲ್ಸ್ 210 ಓಡಿಸ್ತಾ ಇದ್ದೀನಿ ಇವತ್ತು. ಇದು ನಂದಲ್ಲ, ನಮ್ಮ ಬ್ರದರ್ದು ಗಾಡಿ. ನನ್ನ ಗಾಡಿ ಇನ್ನೂ 1,500 ಕಿಲೋಮೀಟ್ರ್ ಆಗಿದೆ ಅಷ್ಟೇ ಓಡಿಸಿ, ಆಗಲೇ ಗ್ಯಾರೇಜಲ್ಲಿ ಬಿಟ್ಟಿದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಏನಾಗಿದೆ ಅಂದರೆ, ಶೋರೂಮ್ಗೆ ಫಸ್ಟ್ ಸರ್ವಿಸ್ ಮಾಡೋಕ್ಕೆ ಕೊಟ್ಟಿದ್ದೆ. ಅವರೇನು ಮಾಡಿದ್ದಾರೆ, ಹಿಂದೆ ಡಿಸ್ಕ್ ಬ್ರೇಕ್ ಆಯಿಲ್ ಹಾಕಿಲ್ಲ. ನಾನು ಓಡಿಸ್ತಾ ಇದ್ದೆ, ಏನು ಬ್ರೇಕ್ ಹಿಡಿತಿಲ್ವಲ್ಲ ಅಂದ್ಬಿಟ್ಟು ನಾನು ಕೇಳಿದೆ ಶೋರೂಮನ್ನು, ಬ್ರೇಕ್ ಏನು ಅಷ್ಟು ಪರ್ಫೆಕ್ಟಾಗಿ ಹಿಡಿತಿಲ್ಲ, ಗ್ರಿಪ್ ಸಿಗ್ತಿಲ್ಲ ಅಂತ ಅಂದೆ. ಇಲ್ಲ ಸರ್, ಅದು ಸ್ವಲ್ಪ ದಿನ ಓಡಿಸಿ ಹೆಂಗೆ ಆಗುತ್ತೆ, ಈಗ ತಾನೇ ವಾಶ್ ಮಾಡಿದ್ದೀವಿ, ಎಲ್ಲ ಆಗಿದೆಯಲ್ಲ, ಸ್ವಲ್ಪ ದಿನ ಆಗುತ್ತೆ ಹಂಗೆ ಅಂತ ಹೇಳಿದ್ರು. ಬರೀ ಡೌಗಳು. ನಾನು ಸರಿ ಏನೋ ಅಂದ್ಕೊಂಡು ಹಂಗೆ ಬಂದೆ. ನಾನು ನಿನ್ನೆ ಓಡಿಸ್ತಾ ಇದ್ದೀನಿ, ಒಂದು ಚೂರು ಹಿಂದೆ ಬ್ರೇಕ್ ಹಿಡಿಲಿಲ್ಲ. ಬ್ರೇಕಿಗೆ ಏನಾಯಿತು ಅಂದ್ಬಿಟ್ಟು ನಾನು ಗ್ಯಾರೇಜ್ ಹತ್ರ ಹೋಗಿ ಚೆಕ್ ಮಾಡಿಸಿದ್ರೆ, ಒಂದೇ ಒಂದು ಡ್ರಾಪ್ ಬ್ರೇಕ್ ಆಯಿಲ್ ಹಾಕಿಲ್ಲ ಅವರು, ಶೋರೂಮ್ ಅವರು. ಅದೇನಾಗಿದೆ, ಬ್ರೇಕ್ ಆಯಿಲ್ ಹಾಕ್ದಲೇ ಬ್ರೇಕ್ ಹಿಡ್ದಿರ್ದು ಪಂಪ್ ಆಗಿದೆ, ಪಂಪ್ ಆಗಿ ಏರ್ ಲಾಕ್ ಆಗುತ್ತೆ ಒಳಗಡೆ. ಸೊ ಅವರೇನು ಅಂತಿದ್ದಾರೆ, ಪಂಪ್ ಹೋಗಿರ್ಬೋದು ಸರ್, ಚೆಕ್ ಮಾಡ್ತೀನಿ ಅಂತ ಅಂದರು. ಸರಿ ಬಿಟ್ಟೆ ಗಾಡಿ, ನೋಡ್ಬೇಕು ಈಗ ಹೋಗಿ ಏನಾಗಿದೆ ಏನು ಕತೆ ಅಂತ ನೋಡಬೇಕಲ್ಲಿ. ಸೊ ದಯವಿಟ್ಟು ಎಲ್ರಿಗೂ ಹೇಳ್ತೀನಿ, ಯಾರೇ ಹೊಸ ಗಾಡಿ ತೊಗೊಳ್ಳಿ ಶೋರೂಮಿಗೆ ಮಾತ್ರ ಸರ್ವಿಸಿಗೆ ಬಿಡೋಕೆ ಹೋಗಬೇಡಿ, ಗಾಡಿನ ಹಾಳು ಮಾಡಾಕ್ತಾರೆ. ಇನ್ನೂ ಚೆಕ್ ಮಾಡಿಲ್ಲ ಅನಿಸುತ್ತೆ. ನೋಡಿ, ಹೊಸ ಗಾಡಿ ತೊಗೊಂಬಂದೆ. ಹೌದು, ಚೆನ್ನಾಗಿ ಬಿಟ್ಟಿದ್ದಾನೆ. ಅದಕ್ಕೆ ಇದು ಬೇಡ ಅಂದ್ಬಿಟ್ಟು ಇದು ತೊಗೊಂಬಂದು ಹೊಸದು. ನನ್ನ ಮುಂದೆ ಇವತ್ತು ಎಕ್ಸ್ಪಲ್ಸ್ 210 ಇದೆ. ಸೊ ಗಾಡಿ ನೋಡೋಕ್ಕೆ ತುಂಬ ಡ್ಯಾಶಿಂಗ್ ಆಗಿದೆ, ಡಿಸೈನ್ ಮಾತ್ರ ಮ್ಯಾಸಿವ್ ಆಗಿದೆ. ಈ ಎಕ್ಸ್ಪಲ್ಸ್ 210ಗೆ ನಾರ್ಮಲ್ ಇದ್ರ ಹಾರ್ಸ್ ಪವರ್ ಬಂದ್ಬಿಟ್ಟು 24.2 bhp ಇದೆ ಹಾರ್ಸ್ ಪವರು, ಆ್ಯಂಡ್ 20.2 ನ್ಯೂಟನ್ ಮೀಟರ್ ಟಾರ್ಕ್ ಇದೆ. ನನ್ನ ಗಾಡಿ ಎಕ್ಸಾಸ್ಟ್ ಸೌಂಡ್ಗೂ ಇದಕ್ಕೆ ಎಕ್ಸಾಸ್ಟ್ ಸೌಂಡ್ಗೂ ಡಿಫ್ರೆನ್ಸ್ ಇದೆ. ನನ್ನ ಗಾಡಿ ಸೌಂಡ್ಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೌಂಡ್. ಇದಕ್ಕೆ ಲೈಕ್ ಯಾವ ಥರ ಹೇಳಬೇಕು ಅಂದರೆ, ನನ್ನ ಗಾಡಿಗೆ ತುಂಬ ಸೌಂಡೇ ಇಲ್ಲ, ಆಲ್ಮೋಸ್ಟ್ ಮೀಡಿಯಮ್ ಸೌಂಡ್. ಬಟ್ ಇದು ಎಕ್ಸಾಸ್ಟ್ ಕಂಪ್ಲೀಟ್ ಚೇಂಜ್ ಮಾಡಿದ್ದಾನೆ 210ಗೆ. ಇದ್ರದ್ದು ಆಲ್ಮೋಸ್ಟ್ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ 220 mm ಬರುತ್ತೆ. ಆ್ಯಂಡ್ ಸೀಟ್ ಹೈಟ್ ಬಂದ್ಬಿಟ್ಟು ನಿಮಗೆ ಇಲ್ಲಿಂದ ಇದು 830 mm ಬರುತ್ತೆ ಸೀಟ್ ಹೈಟು. ಟೋಟಲ್ ಇದ್ರದ್ದು ಗಾಡಿ ವೆಯ್ಟ್ ಬಂದ್ಬಿಟ್ಟು ನಿಮಗೆ 168 ಕಿಲೋ ಬರುತ್ತೆ, 168 kg ಬರುತ್ತೆ ಗಾಡಿ ವೆಯ್ಟು. ಎಕ್ಸ್ಪಲ್ಸ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದ್ಬಿಟ್ಟು ಇದು 13 ಲೀಟರ್ಸ್ ಕೊಟ್ಟಿದ್ದಾನೆ ಈ ಗಾಡಿಗೆ. ನನ್ನ ಗಾಡಿನೇ ಹೆಚ್ಚು ಕಮ್ಮಿ ಅಷ್ಟೇ ಬರ್ಬೋದು. ಆ್ಯಂಡ್ ಇದರಲ್ಲಿ 4 ವೇರಿಯಂಟ್ ಬರುತ್ತೆ ಈ ಗಾಡೀಲಿ. ಒಂದು ಫಸ್ಟ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ ವೈಲ್ಡ್ ರೆಡ್ ಅಂತ ಕಲರ್, ಅದು ಇನ್ನೊಂದು ಬಂದ್ಬಿಟ್ಟು ಗ್ಲೇಷಿಯರ್ ವೈಟ್ ಅಂತ ಬರುತ್ತೆ 210ಅಲ್ಲೇ. ಇನ್ನೂ ಒಂದು ಬಂದ್ಬಿಟ್ಟು ನಿಮಗೆ ಆಲ್ಫೈನ್ ಸಿಲ್ವರ್ ಅಂತ ಬರುತ್ತೆ. ಲಾಸ್ಟ್ ನನ್ನ ಫೇವ್ರೇಟ್ ಬಂದ್ಬಿಟ್ಟು ಅಜ್ಯೂರ್ ಬ್ಲೂ ಅಂತ ಬರುತ್ತೆ ಇದು. ಸೊ ಈ ವೇರಿಯಂಟ್ ನೇಮ್ ಬಂದ್ಬಿಟ್ಟು ಅಜ್ಯೂರ್ ಬ್ಲೂ ಇದು. ಆ್ಯಂಡ್ ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ. 210cc ಗಾಡಿ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ ನಿಮಗೆ ಇದು. ಆ್ಯಂಡ್ ಮೋರ್ ಓವರ್ ಈ ಗಾಡಿ ಬಂದು 6 ಸ್ಪೀಡ್ ಮ್ಯಾನ್ಯಲ್ ಗೇರ್ ಬಾಕ್ಸ್ ಬರುತ್ತೆ. ಆ್ಯಂಡ್ ಕಂಪ್ನಿ ಕ್ಲೈಮ್ ಮಾಡೋದ್ರ ಮೈಲೇಜ್ ಬಂದ್ಬಿಟ್ಟು 37 kmpl. ನನಗೆ ಇಷ್ಟ ಆಗಿರೋ ಪಾರ್ಟೇ ಇದು, ಎಲ್ಲರೂ ಸಿಗಾಕೊಂಡು ರೆಡಿ. ಯಾಕೆ ನನ್ನ ಗಾಡೀಲಿ ಈ ಥರ ಇಲ್ಲ, ಹೇಳ್ಕೊಂಡು ಹೋಗ್ಬೋದು ಈ ಗಾಡಿನ ಕಂಪ್ಲೀಟಾಗಿ. ಬ್ರೇಕಿಂಗ್ ಸಿಸ್ಟಮ್ ಅಂತ ಬಂದರೆ ಇದು ಡ್ಯೂಯಲ್ ಚಾನೆಲ್ ABS ಬರುತ್ತೆ. ಏನಕ್ಕೆ ಟಾಪ್ ಎಂಡ್ ಗಾಡಿ ಇದು, ಟಾಪ್ ವೇರಿಯಂಟ್. 210ಅಲ್ಲಿ ನಿಮಗೆ 2 ವೇರಿಯಂಟ್ ಬರುತ್ತೆ, ಒಂದು ಬೇಸ್ ವೇರಿಯಂಟು, ಇನ್ನೊಂದು ಟಾಪ್ ವೇರಿಯಂಟು 210ಅಲ್ಲೇ. ಸೊ ನಿಮಗೆ ಬೇಸ್ ವೇರಿಯಂಟ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಚಾನೆಲ್ ABS ಬರುತ್ತೆ. ಟಾಪ್ ಎಂಡಲ್ಲೂ ನಿಮಗೆ ಡ್ಯೂಯಲ್ ಚಾನೆಲ್ ABS ಬರುತ್ತೆ ನಿಮಗೆ. ಆ್ಯಂಡ್ ಸೀಟ್ ಕಂಫರ್ಟ್ ಚೆನ್ನಾಗಿದೆ, ನನ್ನ ಗಾಡಿಗೂ ಈ ಗಾಡಿಗೂ ಸೀಟ್ ಕಂಫರ್ಟ್ ತುಂಬ ಚೆನ್ನಾಗಿದೆ. ಲಿಟ್ರಲಿ ರೋಡ್ ಪ್ರೆಸೆನ್ಸ್ ಅಟ್ರಾಕ್ಟ್ ಮಾಡುತ್ತೆ ಈ ಗಾಡಿ ಹೇಳಬೇಕು ಅಂದರೆ. ಆ್ಯಂಡ್ 2 ಟ್ಯೂಬ್ ಟೈರ್ ಬರುತ್ತೆ, ಟ್ಯೂಬ್ಲೆಸ್ ಬರಲ್ಲ, ಟ್ಯೂಬ್ ಟೈರ್ಸ್ ಬರುತ್ತೆ. ಈ ಗಾಡಿಗೆ ಬಟನ್ಸ್ ಕೊಟ್ಟಿದ್ದಾನೆ, ಇಲ್ಲಿ ನೋಡಿ, ನೀವು ನೋಡ್ತಿರ್ಬೋದು. ಇದು ಒತ್ತಬೇಕಿದು, ಎಲ್ಲ ಇಲ್ಲೇ ಕನೆಕ್ಟ್ ಯುವರ್ ಸ್ಮಾರ್ಟ್ಫೋನ್ ಎಲ್ಲ ಇಲ್ಲೇ ಬರುತ್ತೆ, ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ. ಎಲ್ಲ ಬಟನ್ಸ್ ಇಲ್ಲಿ ಹ್ಯಾಂಡಲ್ ಕೊಟ್ಟಿದೆ. ನಮ್ಮದೆಲ್ಲ ಇಲ್ಲಿ ಬರುತ್ತೆ, ನನ್ನ ಗಾಡಿಗೆಲ್ಲ ಸೈಡಲ್ಲಿ ಕೊಟ್ಟಿರ್ತಾನೆ ಬಟನ್ಸು.
ಓಡೋಮೀಟರ್, ಇದಕ್ಕೆ ಸಪ್ರೇಟಾಗಿ ಬಟನ್ಸ್ ಕೊಟ್ಟಿದ್ದಾನೆ ಓಡೋಮೀಟರು. ಇದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರುತ್ತೆ ಫ್ರಂಟಲ್ಲಿ, ರೇರಲ್ಲಿ ಮೋನೋಶಾಕ್ ಅಬ್ಸರ್ವರ್ ಸಸ್ಪೆನ್ಷನ್ ಬರುತ್ತೆ. ನನಗಂತೂ ಈ ಗಾಡಿ ಓಡಿಸಿ ತುಂಬ ಖುಷಿ ಆಯಿತು. ಪಿಕಪ್ಪು ತುಂಬ ಚೆನ್ನಾಗಿದೆ ಗಾಡಿ. ಸೊ ನನಗಿದ್ರ ಬಗ್ಗೆ ಏನೂ ಕಂಪ್ಲೇಂಟ್ಸ್ ಇಲ್ಲ. ಬೇರೆ ಯಾರ್ಯಾರು ಏನೇ ರಿವ್ಯೂ ಕೊಟ್ಟಿದ್ದಾರೋ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಈ ಗಾಡೀಲಿ ತುಂಬ ಚೆನ್ನಾಗಿದೆ. ಹುಡುಗರಿಗಂತೂ ಒಳ್ಳೆ ಮಜಾ ಕೊಡುತ್ತೆ ನೋಡಿ ಗಾಡಿ. ಎಸ್ಪೆಷಲಿ ಸೀಟ್ ಕಂಫರ್ಟು, ನಿಮ್ಮ ಅಪ್ಪ ಅಮ್ಮನ ಕೂರಿಸ್ಕೊಳ್ಳೋಕ್ಕಂತೂ ತುಂಬ ಚೆನ್ನಾಗಿದೆ ಗಾಡಿ, ಹಿಂದೆ ಕೂತ್ಕೊಳ್ಳೋರಿಗೆಲ್ಲ. ಗಾಡಿ ರೆಡಿ ಆಯ್ತಲ್ವ ಗೊತ್ತಿಲ್ಲ, ಗಾಡಿ ಇಲ್ಲೇ ಇದೆ. ನೋಡಿ ಇಲ್ಲೇ ಇದೆಯಲ್ಲ, ಇದೇ ಬ್ರೇಕ್ ಆಯಿಲು. ಇಲ್ಲಿ ಒಂದು ಡ್ರಾಪು ಇರಲಿಲ್ಲ, ನಾನು ನೆನ್ನೆ ಬಿಚ್ಚಿ ನೋಡಿದಾಗ ಒಂದು ಡ್ರಾಪು ಇರಲಿಲ್ಲ. ಸೊ ಇಲ್ಲಿಂದ ಆಯಿಲ್ ಇಲ್ಲಿ ಸರ್ಕ್ಯುಲೇಟ್ ಆಗುತ್ತೆ, ಈ ಡಿಸ್ಕ್ ಬ್ರೇಕ್ ಇದೆ ಸರ್ಕ್ಯುಲೇಟ್ ಆಗುತ್ತೆ. ಇಲ್ಲಿ ಆಯಿಲ್ ಇದೆ, ಬ್ರೇಕ್ ಹಿಡಿಯೋದಿಲ್ಲ. ಡಿಯಲ್ಲಿ ನೋಡಿ ಒಂದು ಚೂರು ಬ್ರೇಕ್ ಹಿಡಿತಿಲ್ಲ. ಏನು ಮಾಡೋಣ, ಶೋರೂಮವ್ರು ಹಿಂಗೆ ಮಾಡಿದ್ರೆ ಗಾಡಿ ಹಾಳಾಗೋಗ್ಬಿಡುತ್ತೆ. ಹೊಸ ಗಾಡಿ ಗ್ಯಾರೇಜಿಗೆ ಬಿಡೋಂಗಾಯಿತು. ಈಗ ತಿರ್ಗಾ ಬಂದು ನೋಡಿ ರಾತ್ರಿ 9 ಗಂಟೆ ಆಗಿದೆ, ಇನ್ನೂ ಮನೆಗೂ ಹೋಗಿಲ್ಲ ನಾನು, ಇಲ್ಲೇ ಗ್ಯಾರೇಜಲ್ಲೇ ಇದ್ದೀನಿ ಅವಾಗಲಿಂದ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಒಳ್ಳೆ ರಿವ್ಯೂ ಕೊಟ್ಟಿದ್ದೀನಿ ಅಥವಾ 210 ನಿಮ್ಗೆ ಏನೇನು ಬೇಕು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಮಿಸ್ ಆಗಿದ್ರೆ ಸಾರಿ, ನನಗೆ ತಿಳಿದಿರೋ ಮಟ್ಟಿಗೆ ನಾನು ಕೊಟ್ಟಿದ್ದೀನಿ ನನ್ನ ಇನ್ಫಾರ್ಮೇಷನು, ಗಾಡಿಗೆ ಏನೇನು ಮೇನ್ ಇದೆ ಸ್ಪೆಸಿಫಿಕೇಷನ್ಸ್ ಅಂತ. ಇದು ಆನ್ ರೋಡ್ ಬಂದ್ಬಿಟ್ಟು ನಿಮಗೆ 2.4 ಏನೋ ಬೀಳುತ್ತೆ ನಿಮಗೆ ಎಕ್ಸ್ಪಲ್ಸ್ 210. ವಿಡಿಯೋ ಇಷ್ಟ ಆಗಿದ್ರೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್. ಓಟ್ ಬತ್ತೀಯಾ ಟಾಟಾ.